ಸಿಂಹರಾಶಿ ಹೊಸ ಹೊಸ ವಿಚಾರಗಳನ್ನು ನೀವು ಅಳವಡಿಸ್ಕೊಳ್ಳಿಕ್ಕೆ, ಹೊಸ ವಿಚಾರಗಳನ್ನು ನೀವು ಮುನ್ನೆಲೆಗೆ ತರೋದಕ್ಕೆ ಈ ದಿವಸ ಅವಕಾಶ ಇದೆ. ಯಾವ ವಿಷಯ ಅನ್ನುವಂಥದ್ದನ್ನು ಸರಿಯಾಗಿ ನೋಡಿ ನಿರ್ಧಾರ ಮಾಡಿ ಅದನ್ನು ಮುನ್ನೆಲೆಗೆ ತರತಕ್ಕಂತಹ ಕೆಲಸ ನಿಮ್ಮಿಂದ ಆಗುವಂಥದ್ದು, ಆಗಬೇಕಾದಂಥದ್ದಾಗುತ್ತೆ. ಕಾನೂನಿನ ವಿಚಾರವನ್ನು ಸರಿಯಾಗಿ ತಿಳ್ಕೊಳ್ಬೇಕು. ಕಾನೂನಾತ್ಮಕವಾದಂತಹ ಹೋರಾಟಕ್ಕೆ ಕೇವಲ ಬಾಯಿ ಮಾತಿನಲ್ಲಿ ಕಾನೂನಿದೆ ಅಂತ ಹೇಳಿದರೆ ಆಗೋದಿಲ್ಲ. ಆ ಕಾನೂನು ಕಟ್ಟಳೆಗಳು ಯಾವ ಯಾವ ವಿಷಯಕ್ಕೆ ಹೇಗೆ ಅನ್ವಯವಾಗುತ್ತೆ, ನಾವು ಪ್ರಯತ್ನ ಮಾಡ್ತಾ ಇರತಕ್ಕಂತಹ ವಿಚಾರಗಳಿಗೆ ಕಾನೂನಿನ ಸಲಹೆ ಏನು ಅನ್ನುವಂಥದ್ದನ್ನು ಸರಿಯಾಗಿ ತಿಳ್ಕೊಳ್ಬೇಕು. ನಿರುದ್ಯೋಗಿಗಳಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಗುವಂತಹ ಸಂದರ್ಭ. ಪ್ರೇಮಿಗಳಿಗೆ ತುಂಬ ಸಮಸ್ಯೆಗಳು, ತೊಂದರೆಗಳು ಆಗ್ತಕ್ಕಂಥದ್ದು. ಇದನ್ನು ಗಮನಿಸ್ದಲೇ ನೀವು ನಿಮ್ಮಷ್ಟಕ್ಕೆ ಮುಂದುವರಿತಾ ಇದ್ದರೆ ತೊಂದರೆಗೆ ಸಿಗಹಾಕ್ಕೊಳ್ತಕ್ಕಂಥದ್ದು. ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಇರಲಿ. ಚಿಕ್ಕ ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ತುಂಬ ಕಾಡುವಂತಹ ದಿವಸವಾಗತ್ತೆ. ನಿಧಾನವಾಗಿ ಆಲೋಚನೆಯನ್ನು ಮಾಡಿದಂತಹ ಕೆಲಸಗಳೇನಿದೆ ಅದು ನಿಮಗೆ ಗೌರವವನ್ನು ತಂದುಕೊಡುತ್ತೆ. ಯಾವುದೇ ಕೆಲಸವನ್ನು 10 ಬಾರಿ ಆಲೋಚನೆ ಮಾಡಿ ಸರಿಯಾದಂತಹ ರೀತಿಯಲ್ಲಿ ನಡೆಸ್ಕೊಂಡ್ರೆ ಅದು ನಿಮಗೆ ಲಾಭಕ್ಕೆ, ಗೌರವಕ್ಕೆ ಕಾರಣವನ್ನು ಮಾಡಿಕೊಡುತ್ತೆ. ಲಲಿತಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ ಸಾಂಸಾರಿಕ ಜೀವನದಲ್ಲಿ, ಕೌಟುಂಬಿಕ ಜೀವನದಲ್ಲಿ ವೈಯಕ್ತಿಕವಾದಂತಹ ವಿಚಾರಗಳನ್ನು ಮುನ್ನೆಲೆಗೆ ತಂದು ಜಗಳವನ್ನು ಮಾಡಿಕೊಳ್ಬೇಡಿ. ಹಿಂದೆ ಯಾವುದೋ ಘಟನೆ ನಡೆದು ಹೋಗಿರಬಹುದು, ಅದು ಮರೆತು ಹೋಗಿರುತ್ತೆ, ಮಾಸಿ ಹೋಗಿರುತ್ತೆ. ಮತ್ತೆ ಅದೇ ವಿಷಯವನ್ನು ಮುನ್ನೆಲೆಗೆ ತಂದುಕೊಂಡು ನೀವು ಯಾಕೆ ಸಮಸ್ಯೆಯನ್ನು ಮಾಡ್ಕೊಳ್ತೀರಿ? ಅದು ಬೇಡ. ಕೌಟುಂಬಿಕವಾಗಿ ಏನೋ ಒಂದು ರೀತಿಯಲ್ಲಿ ಜೀವನ ನಡ್ಕೊಂಡು ಹೋಗ್ತಾ ಇದೆ, ಅದೇ ರೀತಿಯಲ್ಲಿ ಮುಂದುವರಿಯಲಿ ಅನ್ನುವಂತಹ ಭಾವನೆ ನಿಮ್ಮದಾಗಿರಲಿ. ವೃತ್ತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು. ಯಾವ ವೃತ್ತಿಯನ್ನು ಆಶ್ರಯ ಮಾಡಿಕೊಂಡಿದ್ದೀರಿ ಅದು ನಿಮಗೆ ಸ್ವಲ್ಪ ಮಟ್ಟಿಗೆ ಅನುಕೂಲತೆಯನ್ನು ಈ ದಿವಸ ತಂದುಕೊಡುತ್ತೆ. ನಿಮ್ಮ ದಿನಚರಿಯನ್ನು ಸ್ವಲ್ಪ ಮಟ್ಟಿಗೆ ಬದಲಾಯಿಸ್ಕೊಳ್ಬೇಕು. ನಾನು ಈ ಕೆಲಸವನ್ನು ಇವತ್ತು ಹೀಗೆ ಮಾಡ್ತೀನಿ ಅಂತ ಹೇಳಿ ಅಂದುಕೊಂಡಿದ್ದಾಗ ಅದರಲ್ಲಿ ಏನೋ ಅನುಕೂಲವಾಗುವಂತಹ ಬದಲಾವಣೆಗಳಿದ್ದರೆ ಖಂಡಿತವಾಗಿ ಅದನ್ನು ಮಾಡಬೇಕೇ ಹೊರತು ಹಠವನ್ನು ಮಾಡಿ ನಾನು ಹೀಗೇ ಮಾಡೋದು ಅನ್ನುವಂತಹ ನಿರ್ಧಾರಗಳು ಬೇಡ ಅಂತ ಅರ್ಥ. ಬೇಡದೇ ಇರತಕ್ಕಂತಹ ಚಿಂತೆ ಅಥವಾ ಕೆಲಸ ಇದರಿಂದ ದೂರ ಉಳ್ಕೊಳ್ಳಿ. ಅದು ನಿಮಗೆ ಕ್ಷೇಮ, ನಿಮಗೆ ಒಳ್ಳೆಯದಾಗತ್ತೆ. ಅದನ್ನು ಹೊರತಾಗಿ ಯಾವುದೋ ಆಲೋಚನೆಗಳಲ್ಲಿ ಮಗ್ನರಾಗಿದ್ದರೆ ಅದರಿಂದ ನಿಮಗೆ ಪ್ರಯೋಜನವಾದರೂ ಏನು ಅನ್ನುವಂಥದ್ದು ಪ್ರಶ್ನೆಯಾಗತ್ತೆ. ಅತಿಯಾದಂತಹ ಆತ್ಮವಿಶ್ವಾಸದಿಂದ ಕೆಲವು ಕೆಲಸಗಳನ್ನು ಹಾಳು ಮಾಡಿಕೊಳ್ತೀರಿ. ನಾನು ಈ ಕೆಲಸದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದಿದ್ದೀನಿ, ನನಗೆ ಗೊತ್ತು ಅನ್ನುವಂತಹ ಅಹಂಭಾವ ಅಥವಾ ದುರಹಂಕಾರ ಅಥವಾ ನಾನೇ ಅನ್ನುವಂಥದ್ದು ನಿಮ್ಮ ಕೆಲಸವನ್ನು ಹಾಳು ಮಾಡ್ತಕ್ಕಂಥದ್ದಾಗತ್ತೆ. ಅದನ್ನು ಯಾವಾಗ ನೀವು ಸರಿಪಡಿಸ್ಕೊಳ್ಳೋದಿಲ್ಲ ಅಲ್ಲಿಯವರೆಗೂ ಈ ಕಷ್ಟ ನಿಮಗೆ ತಪ್ಪಿದ್ದಲ್ಲ ಅಂತ ಅರ್ಥ. ದೃಢವಾದಂತಹ ನಿರ್ಧಾರಕ್ಕೆ ಅಡ್ಡಿಯಾಗುತ್ತೆ ಅದು. ಯಾಕೆ ಅಂತಂದರೆ ನಾನೇ ಅನ್ನೋದನ್ನು ಮತ್ತೆ ಮತ್ತೆ ನೀವು ಸಾಬೀತುಪಡಿಸ್ಲಿಕ್ಕೆ ಹೊರಟಾಗ ಜೊತೆಯಲ್ಲಿರ್ತಕ್ಕಂಥವರು ನಿಮಗೆ ಗೊತ್ತಿಲ್ಲದೆ ದೂರ ಆಗ್ತಾ ಹೋಗ್ತಾರೆ. ಆಗ ಏಕಾಂಗಿಯಾದಂತಹ ಹೋರಾಟ, ನಿಮ್ಮದೇ ಆದಂತಹ ನಿರ್ಧಾರ ಅಥವಾ ಆದಾಯ ನಷ್ಟಗಳಿಗೆ ನೀವೇ ಕಾರಣ, ತಪ್ಪು ಒಪ್ಪುಗಳಿಗೆ ನೀವೇ ಬಾಧ್ಯಸ್ಥರು ಅನ್ನುವಂತಹ ರೀತಿಯಲ್ಲಿ ನಿಮ್ಮ ಸ್ಥಿತಿ ಆಗಬಹುದು. ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ ವೃತ್ತಿ, ಉದ್ಯೋಗ, ವ್ಯವಹಾರ, ವ್ಯಾಪಾರ ಇದೆಲ್ಲದರಲ್ಲೂ ಕೂಡ ಗಣನೀಯವಾದಂತಹ ಆದಾಯ ಹೆಚ್ಚಾಗ್ತಕ್ಕಂತಹ ದಿವಸ. ಅಂದರೆ ಒಂದೇ ಸಾರಿಗೆ ಏನೋ ಅನುಕೂಲ ಆಗಿಬಿಡುತ್ತೆ ಅನ್ನುವಂತಹ ಭ್ರಮೆಯೂ ಬೇಡ. ಗಣನೀಯವಾಗಿ ಹಂತ ಹಂತವಾಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಲಾಭ ಆಗ್ತಕ್ಕಂಥದ್ದು. ಕೌಟುಂಬಿಕವಾಗಿ ಸಂತೋಷವನ್ನು ಕಾಣ್ತೀರಿ. ಕುಟುಂಬದಲ್ಲಿ ಏನೋ ಒಂದು ರೀತಿಯ ಸಂತೋಷ, ಅಂದರೆ ಸಮಾಧಾನ ಸಿಗ್ತಕ್ಕಂತಹ ವಾತಾವರಣ ಅಲ್ಲಿ ಪ್ರತಿಬಿಂಬಿತವಾಗ್ತಕ್ಕಂಥದ್ದು. ತಾಯಿಯವರಿಗೆ ಸಮಸ್ಯೆ ಆಗ್ತಕ್ಕಂತಹ ದಿವಸ, ಅವರ ಆರೋಗ್ಯದಲ್ಲೋ ಅಥವಾ ಅವರಿಗೆ ಬೇರೆ ಇನ್ಯಾವುದೋ ರೀತಿಯಲ್ಲಿ ಒಂದಷ್ಟು ಕಷ್ಟಗಳು ಅಥವಾ ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದಾಗತ್ತೆ.
ದೈನಂದಿನ ದಿನಚರಿ ಏನಿದೆ ಅದು ಬಹಳ ಶಿಸ್ತುಬದ್ಧವಾಗಿರುತ್ತೆ. ಪ್ರತಿಯೊಂದನ್ನೂ ಕೂಡ ಪ್ಲಾನ್ ಮುಖಾಂತರ ನೀವು ಮಾಡ್ತಕ್ಕಂತಹದ್ದು ಈ ದಿವಸ ನಡೆಯುತ್ತೆ. ಜೊತೆಗೆ ಎಲ್ಲ ಕೆಲಸಗಳನ್ನು ನೀವು ಯಾವ ರೀತಿಯಲ್ಲಿ ಆಲೋಚನೆ ಮಾಡಿರ್ತೀರೋ ಅದೇ ರೀತಿಯಲ್ಲಿ ನಡ್ಕೊಂಡು ಹೋಗುತ್ತೆ. ಅಲ್ಲಿ ಯಾವ ಬದಲಾವಣೆ ಆಗಲಿ ಅಥವಾ ಅಸಮಾಧಾನವಾಗಲಿ ನಿಮಗೆ ಕಾಣದೇ ಇರತಕ್ಕಂಥದ್ದು. ಯಶಸ್ಸಿಗೆ ಹೆಚ್ಚಿನ ಅವಕಾಶವನ್ನು ಮಾಡಿಕೊಡುತ್ತೆ ಇದು. ಅಂದುಕೊಂಡಂತಹ ಗುರಿಯನ್ನು ಸಾಧನೆ ಮಾಡಲಿಕ್ಕೆ, ಗುರಿ ಮುಟ್ಟಲಿಕ್ಕೆ ಇದೊಂದು ಮೂಲ ಕಾರಣವಾಗ್ತಕ್ಕಂಥದ್ದು. ವಿಷ್ಣು ಸಹಸ್ರನಾಮವನ್ನು ಶ್ರವಣ ಮಾಡಿ, ಅನುಕೂಲ ಇದ್ದಂಥವರು ಪಠನ ಮಾಡಿ, ಶುಭವಾಗಿ. ವೃಶ್ಚಿಕ ರಾಶಿ, ಹಳೆಯ ಸ್ನೇಹಿತರ ಭೇಟಿಯಿಂದ ಸ್ವಲ್ಪ ಮಟ್ಟಿಗೆ ಏನೋ ಸಂತೋಷ, ಸಮಾಧಾನ, ತೃಪ್ತಿ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಮನಸ್ಸಿಗೆ ಹಿಡಿಸ್ತಕ್ಕಂತಹ ವಾತಾವರಣ ಅಲ್ಲಿ ಉಂಟಾಗ್ತಕ್ಕಂಥದ್ದು. ಮಹಿಳೆಯರಿಗೆ, ಮಾತೆಯರಿಗೆ ಆರೋಗ್ಯದ ಸಮಸ್ಯೆ ಕಾಡುವಂಥದ್ದಿದೆ. ಎಚ್ಚರಿಕೆಯನ್ನು ವಹಿಸಿ. ಹಿಂದೆ ಯಾವುದೇ ಸಮಸ್ಯೆಗಳಿಂದ ನೀವು ನರಳದಿದ್ದರೆ ಅಥವಾ ಹಿಂದೆ ಯಾವುದೇ ಸಮಸ್ಯೆಯನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಎದುರಿಸ್ತಾ ಇದ್ದಿದ್ದರೆ ನೀವು ಅದನ್ನು ಸರಿಯಾಗಿ ಈ ದಿವಸ ಗಮನಿಸ್ಕೊಳ್ಬೇಕಾಗತ್ತೆ. ಇಲ್ಲದೇ ಇದ್ದರೆ ಅದೇ ತೊಂದರೆ ನಿಮಗೆ ದೊಡ್ಡದಾಗಿ ಪರಿಣಮಿಸ್ತಕ್ಕಂಥದ್ದು. ಅವಿವಾಹಿತರಿಗೆ ಕೆಲವು ಗೊಂದಲಗಳು ಉಂಟಾಗುವಂಥದ್ದು. ಯಾರಿಗೆ ಮದುವೆ ಆಗಿಲ್ಲ, ಮದುವೆ ಆಗಬೇಕು ಅಂತಕ್ಕಂತಹ ಒಂದು ಸ್ಥಾನಮಾನದಲ್ಲಿ ಅಥವಾ ಆ ಒಂದು ಚಿಂತನೆಯಲ್ಲಿದ್ದೀರಿ, ಅವರಿಗೆ ಒಂದಷ್ಟು ಸಮಸ್ಯೆಗಳಾಗತ್ತೆ. ಮಕ್ಕಳ ಪ್ರಗತಿ ನಿಮಗೆ ಸಮಾಧಾನವನ್ನು ಕೊಡುತ್ತೆ. ಮಕ್ಕಳು ಪರವಾಗಿಲ್ಲಪ್ಪ, ನಮಗೆ ಅವರ ಬಗ್ಗೆ ಯೋಚನೆ ತಪ್ತಾ ಇದೆ ಅಥವಾ ಅವರು ಯೋಚನೆ ಮಾಡುವಷ್ಟು ಏನು ಸಮಸ್ಯೆಯನ್ನು ಉಂಟು ಮಾಡ್ತಾ ಇಲ್ಲ ಅನ್ನುವಂತಹ ಸಮಾಧಾನ ಸಿಕ್ಕತ್ತೆ. ಆತ್ಮಾವಲೋಕನವನ್ನು ಮಾಡಿಕೊಂಡು ನೀವು ನಿರ್ಧಾರವನ್ನು ಮಾಡಬೇಕು. ನೀವು ಒಂದು ಸಾರಿ ಹಿಂದಕ್ಕೆ ತಿರುಗಿ ನೋಡಿ, ನಿಮ್ಮ ಜೀವನದಲ್ಲಿ ಯಾವ ಯಾವ ರೀತಿಯ ಬದಲಾವಣೆಗಳಾಗಿದೆ, ನೀವು ಇನ್ನೇನು ಬದಲಾವಣೆಯನ್ನು ಮಾಡಿಕೊಳ್ಬೇಕು ಅನ್ನುವಂತಹ ತೀರ್ಮಾನ ಏನಿದೆ ಅದು ಬಹಳ ಮುಖ್ಯವಾಗುತ್ತೆ. ಮುಖ್ಯವಾದಂತಹ ಕೆಲಸಗಳು ಒಂದಷ್ಟು ಮುಂದಕ್ಕೆ ಹೋಗುತ್ತೆ. ನೀವೇ ಅದನ್ನು ಮುಂದಕ್ಕೆ ಹಾಕ್ತಕ್ಕಂಥದ್ದು ಅದು ಅಷ್ಟು ಒಳ್ಳೆಯದಲ್ಲ ಅನ್ನುವಂತಹ ಕಿವಿಮಾತು ಇಲ್ಲಿನದಾಗಿರುತ್ತೆ. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಶುಭವಾಗಿ.